ಬಸ್ ಡಿಪೋದಲ್ಲಿ ಬಿಎಂಟಿಸಿ ಚಾಲಕನಿಗೆ ಅಪಘಾತ ಆಗಿದೆ. ಪರಿಹಾರ ನೀಡಬೇಕು ಅಂತ ಹೇಳಿ ಸಹ ಚಾಲಕರು ಪ್ರತಿಭಟನೆ ಮಾಡ್ತಾ ಇದ್ದಾರೆ. ಡಿಪೋದಿಂದ ಲೈನ್ ಮೇಲೆ ತೆರಳದೆ ಪ್ರತಿಭಟನೆ ಮಾಡ್ತಾ ಇರುವಂತದ್ದು. ಸಹ ಚಾಲಕರಿಗೆ ಈ ರೀತಿಯಾಗಿ ನ್ಯಾಯ ಕೊಡಿಸಬೇಕು ಅಂತ ಹೇಳಿ ಪ್ರೊಟೆಸ್ಟ್ ಮಾಡಲಾಗ್ತಾ ಇದೆ. ಕಾಂಟ್ಯಾಕ್ಟ್ ಬೇಸ್ ನಲ್ಲಿ ಸಿಬ್ಬಂದಿ ಕರ್ತವ್ಯ ನಿರ್ವಹಣೆ ಮಾಡ್ತಾ ಇದ್ರು. ಈ ಅಪಘಾತದಿಂದ ಚಾಲಕ ನಾಗರಾಜ್ಗೆ ಗಂಭೀರವಾಗಿ ಗಾಯಗಳಾಗಿತ್ತು. ಹಾಗಾಗಿ ಈಗ ಪರಿಹಾರ ಕೇಳ್ತಾ ಇದ್ದಾರೆ. 3 ದಿನವಾದರೂ ಕೂಡ ಕೆಆರ್ಪುರ ಡಿಪೋ ಅಧಿಕಾರಿಗಳು ರೆಸ್ಪಾನ್ಸ್ ಮಾಡ್ತಿಲ್ಲ. ನೋ ರೆಸ್ಪಾನ್ಸ್ ಅವ್ರ ಕಡೆಯಿಂದ. ಜೂನ್ 22ರ ರಾತ್ರಿ 12 ಗಂಟೆ ಸುಮಾರಿಗೆ ನಡೆದಿರುವಂತಹ ಒಂದು ಅಪಘಾತ ಇದು. ಅಪಘಾತದ ಬಳಿಕ 6,000 ಹಣ ಮಾತ್ರ ಅಧಿಕಾರಿಗಳು ಕೊಟ್ಟಿದ್ದಾರಂತೆ. ಟಾಟಾ ಚಾಲಕನಿಂದ ಬಸ್ ಡ್ರೈವರ್ಗೆ ಅಪಘಾತ ಆಗಿತ್ತು. ಚಂದ್ರು ಎಂಬ ಬಸ್ ಡ್ರೈವರ್ನಿಂದ ಅಪಘಾತ ಸಂಭವಿಸಿತ್ತು. ಟಾಟಾ ಕಂಪನಿಯಿಂದ ಪರಿಹಾರ ಕೊಡಬೇಕು ಅಂತ ಹೇಳಿ ಈಗ ಪ್ರೊಟೆಸ್ಟ್ ಮಾಡ್ತಿದ್ದಾರೆ ಸಹ ಚಾಲಕರು. ಕೇವಲ 6,000 ಕೊಟ್ಟಿದ್ದಾರಂತೆ. ಈ ಅಪಘಾತದಲ್ಲಿ ಗಂಭೀರವಾಗಿ ಗಾಯಗಳಾಗಿದ್ರು ಕೂಡ ಕೇವಲ 6,000 ರೂಪಾಯಿ ಏನು ತಾನೇ ಆಗೋಕ್ಕೆ ಸಾಧ್ಯ ಆಗುತ್ತೆ. ಹಾಗಾಗಿ ಈಗ ಸಂಬಂಧಪಟ್ಟಂತ ಅಧಿಕಾರಿಗಳು ಟಾಟಾ ಕಂಪನಿಯಿಂದ ಪರಿಹಾರ ಧನ ಕೊಡಿ ಅಂತ ಹೇಳಿ ಪ್ರೊಟೆಸ್ಟ್ ಮಾಡ್ತಾ ಇದ್ದಾರೆ. ಒಂದು ವಾರ ಆಗಿದೆ ರೆಸ್ಪಾನ್ಸ್ ಇಲ್ಲ. ಬಸ್ ಡಿಪೋದಲ್ಲಿ ಬಿಎಂಟಿಸಿ ಚಾಲಕನಿಗೆ ಅಪಘಾತ ಆಗಿತ್ತು. ಚಾಲಕರ ಪ್ರತಿಭಟನೆಗೆ ಸೋತಿದ್ದಾರೆ ಅಧಿಕಾರಿಗಳೀಗ. ಚಾಲಕ ನಾಗರಾಜ್ ಸಹಾಯಕ್ಕೆ ಅಧಿಕಾರಿಗಳು ಭರವಸೆ ಕೊಟ್ಟಿದ್ದಾರೆ. ಟಾಟಾ ಕಂಪನಿಯಿಂದ ಚಿಕಿತ್ಸೆಯ ವೆಚ್ಚದ ಭರವಸೆಯನ್ನು ಕೊಡಲಾಗಿದೆ. ಈಗ ಜೆಬಿಎಂ ಸಂಸ್ಥೆಯಿಂದ ಪ್ರತಿ ತಿಂಗಳು ಅರ್ಧ ಸಂಬಳ ಕೊಡ್ತೀವಿ ಅಂತ ಹೇಳಿ ಭರವಸೆ ಕೊಟ್ಟಿದ್ದಾರೆ. ಭರವಸೆಯ ಬಳಿಕ ಚಾಲಕರು ನಿರ್ವಾಹಕರು ಅಲ್ಲಿಂದ ತೆರಳಿದ್ದಾರೆ ವಾಪಸ್. ಪರಿಹಾರ ಕೊಡಬೇಕು ಅಂತ ಹೇಳಿ ಪ್ರತಿಭಟನೆ ಮಾಡಿದಂತಹ ಸಹ ಚಾಲಕರು ಹೇಗೆ ಒಂದು ಭರವಸೆಯನ್ನು ಕೊಟ್ಟಿದ್ದಾರೆ. ಟಾಟಾ ಕಂಪನಿಯಿಂದ ಅವರಿಗೆ ಒಂದು ಭರವಸೆಯನ್ನು ಕೊಟ್ಟಿದ್ದಾರೆ. ಜೆಬಿಎಂ ಸಂಸ್ಥೆಯಿಂದ ಪ್ರತಿ ತಿಂಗಳು ಅವರಿಗೆ ಅರ್ಧ ಸಂಬಳ ಕೊಡ್ತೀವಿ ಅಂತ ಹೇಳಿ ಒಂದು ಮಾತನ್ನು ಕೊಟ್ಟಿದ್ದಾರೆ. ಹಾಗಾಗಿ ಪ್ರೊಟೆಸ್ಟ್ ಮಾಡ್ತಾ ಇದ್ದಂತಹ ಸಹ ಚಾಲಕರು ವಾಪಸ್ ಹೋಗಿದ್ದಾರೆ. ನಾವು ಜೆಬಿಎಂ ಕಾಂಟ್ರಾಕ್ಟ್ ಮೇಲೆ ಬಿಎಂಟಿಸಿಲಿ ವರ್ಕ್ ಮಾಡ್ತಾ ಇದ್ದೀವಿ. ಮೊನ್ನೆ 4 ದಿವಸದಿಂದ ನಮ್ಮ ಸ್ನೇಹಿತರು ನೈಟಲ್ಲಿ ಗಾಡಿ ನಿಲ್ಸ್ಕೊಂಡು ಚಾರ್ಜಿಂಗ್ ಸ್ಟೇಷನಲ್ಲಿ ಅವ್ರು ಕೆಲಸ ಮಾಡ್ತಿದ್ರು. ಅದನ್ನು ಮುಗಿಸ್ಕೊಂಡು ಮಲ್ಕೊಳ್ಳೋಣ ಅಂತ ಹೋಗ್ತಿರ್ಬೇಕಾದ್ರೆ ಇದೇ ಟಾಟಾ ಆರ್ಯ ಒಂದು ಕಾಂಟ್ರಾಕ್ಟು ಬೇಸಿಕ್ ಮೇಲೆ ಆರ್ಯದಲ್ಲಿ ಟಾಟಾ ಗಾಡಿಗಳು ಓಡ್ತವೆ. ಆ ಚಾಲಕ ಒಬ್ಬ ನಿರ್ಲಕ್ಷ್ಯದಿಂದ ನಮ್ಮ ಸ್ನೇಹಿತನಿಗೆ ನಮ್ಮಲ್ಲಿ ಕೆಲಸ ಮಾಡ್ತಿದ್ದಂಥ ನಾಗರಾಜು ಅಂತ ಅವ್ರಿಗೆ ಈ ಥರ ಅನಾಹುತ ಆಗೈತೆ. ಅದಕ್ಕೋಸ್ಕರ ನಾವು ಅವ್ರನ್ನ ಕರ್ಕೊಂಡೋಗಿ ಹಾಸ್ಪಿಟ್ಲಿಗೆ ಸೇರಿಸ್ದು. ನೈಟಲ್ಲೇ ಕರ್ಕೊಂಡು ಹೋದ್ಮೇಲೆ ಅವ್ರಿಗೆ ಬೆಳಗ್ಗೆ ಕೇಳಿ ನಮ್ಗೆ ಹಿಂಗೆ ಆಗೈತೆ, ನಿಮ್ಮ ಗಾಡಿಯಿಂದ ಈ ಥರ ಗೊತ್ತಿದ್ದಾರೆ, ಈ ಥರ ಪರಿಹಾರ ಕೊಡಿ ಅಂತೆಲ್ಲ ಕೇಳ್ತಾನೆ ಇದ್ದೀವಿ. ಅವ್ರು ಯಾವುದೇ ರೆಸ್ಪಾನ್ಸ್ ಮಾಡ್ತಿಲ್ಲ. ಅದಕ್ಕೋಸ್ಕರ ನಮ್ಮ ಚಾಲಕರೆಲ್ಲ ಸೇರಿ ಈ ಒಂದು ಪ್ರತಿಭಟನೆ ಮಾಡ್ತಾಯಿದ್ದೀವಿ ಸರ್. ಅವನಿಗೆ ನಾವು ನಮ್ಮ ಕೈಯಿಂದ ಏದಷ್ಟು ಏನೋ ಬೇಕೋ ಮಾಡ್ತೀವಿ. ಜಸ್ಟ್ ಅವ್ರ ಕಡೆಯಿಂದ ನಮ್ಮ ಸ್ನೇಹಿತನಿಗೆ ಅವ್ನಿಗೆ ಇನ್ನೂ 1 ವರ್ಷ 2 ವರ್ಷ ಆಗ್ಬೋದು ಅವನು ಕೆಲಸ. ಅದಕ್ಕೋಸ್ಕರ ಅಲ್ಲಿವರೆಗೂ ಅವ್ನಿಗೇನಾದ್ರು ಒಂದು ಪರಿಹಾರ ಮಾಡಿಕೊಡಿ. ಅವನಿಗೂ ತಂದೆ ಇಲ್ಲ, ಫ್ಯಾಮಿಲಿ ತುಂಬ ಬಡತಂದೆ ಇಲ್ಲ. ಅವ್ರಿಗೇನಾದ್ರು ಸಹಾಯ ಆಗಲಿ ಅಂತ ಅಂದ್ಕೊಂಡು ನಾವೆಲ್ಲ ಸೇರಿಕೊಂಡು ಈ ಒಂದು ದೃಢ ನಿರ್ಧಾರ ತಗೊಂಡು ಈ ಥರ ಪ್ರತಿಭಟನೆ ಮಾಡ್ತಾ ಇದ್ದೀವಿ ಸರ್. ಸರ್ ದೊಡ್ಡ ಮಟ್ಟದಲ್ಲಿ ಆಗೈತೆ ಸರ್. ದೊಡ್ಡ ಮಟ್ಟದಲ್ಲಿ ಆಗೈತೆ ಸರ್. ಏನಾಗಿದೆ ಸರ್? ಫುಲ್ಲು ಕೈಯೆಲ್ಲ ಏನಿಲ್ಲ, ಇದು ಕೈ ಹೈಟ್ ಆಗೈತೆ.